ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಒಂದು ಬದ್ನಿಕಾಯಿ ಪಲ್ಯ ಸಿಂಪಲ್ ಆಗಿ ಮಾಡೋದು ಒಂದು ರೆಸಿಪಿ ತೊಗೊಂಬಂದನು. ಮನೆಯಲ್ಲಿ ಪ್ರತಿ ಸಲ ಮಾಡೋದಕ್ಕಿಂತ ಇದೊಂದು ಡಿಫ್ರೆಂಟ್ ಆಗೈತಿ. ಈ ರೀತಿ ನೀವು ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ನೋಡ್ರಿ, ಚಲೋ ಇರ್ತೈತಿ, ರುಚಿನೂ ಆಗಿರ್ತೈತಿ. ನಾರ್ಮಲ್ ಬದ್ನಿಕಾಯಿ ಪಲ್ಯ ಮಾಡೋದಕ್ಕಿಂತ ಇದು ಈಸಿನೂ ಆಗ್ತೈತಿ, ಮತ್ತು ಲಘುನೂ ಆಗ್ತೈತಿ, ಮತ್ತು ರುಚಿನೂ ಆಗಿರ್ತೈತಿ. ಈ ರೀತಿ ಅವನ್ನ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕ್ಕೆ ದೊಡ್ಡ ದೊಡ್ಡ ಹೋಳು ಪೀಸ್ ಮಾಡಿ ಇಟ್ಕೋಬೇಕು. ಇದನ್ನು ಪೇಸ್ಟ್ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ, ಟೊಮೆಟೋನ 2 ಟೊಮೆಟೋನ, 1 ಉಳ್ಳಾಗಡ್ಡಿ ತೊಗೊಂಡನು, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವ, ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಅಂತ ಇಟ್ಕೊಂಡನು. ಈ ಇಷ್ಟ ಐಟಮ್ಸ್ ಒಳಗೆ ಚಲೋ ಆಗ್ತೈತಿ. ಮೊದಲಿಗೆ ಟೊಮೆಟೋನ, ಉಳ್ಳಾಗಡ್ಡಿಯವನ್ನ 2 ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊತಾನ, 2 ಕೂಡಿ ಮಾಡ್ಕೊತಾನು. ನೀವು ಭಾಳಷ್ಟು ಕ್ವಾಂಟಿಟಿ ಮಾಡಾಕತ್ರ ಅವನ್ನ 2 ಬೇರೆ ಬೇರೆ ಮಾಡಿ ಇಟ್ಕೋರಿ, ನಡಿತೈತಿ. ಈ ರೀತಿ ಅವನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ ಮೊದಲಿಗೆ ಒಂದು ಸ್ವಲ್ಪ ಇದಕ್ಕೆ ಬದ್ನಿಕಾಯಿಗೆ ಮೊದಲಿಗೆ ಉಳ್ಳಾಗಡ್ಡಿ ಏನು ಹಾಕೊಳ್ಳದಿರಂಗಿಲ್ಲ. ಎಣ್ಣೆ ಕಾಸ ಅದನ್ನು ಬದ್ನಿಕಾಯಿ ಡೈರೆಕ್ಟ್ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಾಟ ಹುರಿಬೇಕು. ಅವನ್ನ ಎಣ್ಣೆ ಒಳಗನ ನಾರ್ಮಲ್ ಎಣ್ಣೆ ಹಾಕೋಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಮೇಲೆ ನಾನು ಕರಿಬೇವ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ ಏನು ರುಬ್ಬಿರ್ತವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಅದೆಲ್ಲ ಹಸಿ ವಾಸನೆ ಹೋಗೋ ಮಾಟ ಹುರಿಬೇಕು. ಹುರಿದ ಕಾಸ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ನಿಮಗೆ ಎಷ್ಟು ಕ್ವಾಂಟಿಟಿ ಇಷ್ಟಪಡ್ತಾರಲ್ಲ ಅಷ್ಟು ಖಾರ ಉಪ್ಪು ಹಾಕಿ ಕಾಸ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಿಂಗೆ ಕೈ ಬಿಡೋದ್ಲಿನ ಫ್ರೈ ಮಾಡ್ಕೊತಿರ್ಬೇಕು ಅದನ್ನು. ಅಂದ್ರೆ ನೀವು ಹಂಗೆ ಬಿಟ್ರಿ ಅಂದ್ರೆ ತಳಾವ್ ಹೊತ್ತೈತಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕಸೂರಿ ಮೆಂತಿ, ಇದು ಡಿಫ್ರೆಂಟ್ ಐತನಲ್ಲ, ಇದೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಕೊಡ್ತೈತೆ ಅಂತ ಕಾಸ ಈ ರೀತಿ ಹಾಕಿ ಮಾಡಿದನು. ಟೇಸ್ಟ್ ಮಾತ್ರ ರುಚಿಯಾಗಿರ್ತೈತಿ. ನಾರ್ಮಲ್ ಉಳ್ಳಾಗಡ್ಡಿದು ಎಲ್ಲ ಒಗ್ಗರಣೆ ಹಾಕಿ ಮಾಡ್ತವಲ್ಲ ಅದಕ್ಕಿಂತ ಇದೊಂಥರ ಡಿಫ್ರೆಂಟ್ ಆಗಿರ್ತೈತಿ. ಗ್ರೇವಿ ಟೈಪು ಆಗ್ತೈತಿ, ಮತ್ತು ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೋಡಿ ಹೊಂತೈತಿ. ಒಂದು ಅರ್ಧ ವಾಟೆ ಅಷ್ಟೇ ನೀರು ಹಾಕಬೇಕು. ಅಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡಿರೋದ್ರಿಂದ 70% ಎಲ್ಲ ಅದು ಬೆಂದಿರ್ತೈತಿ. ಅದಕ್ಕೋಸ್ಕರ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಎಣ್ಣೆ ಬಿಡೋ ಮಾಟ ಚಂದಗ ಕುದಿಸ್ರ ಟೇಸ್ಟ್ ಆಗಿರೋ ರುಚಿಕರವಾದ ಬದ್ನಿಕಾಯಿ ಪಲ್ಯ ರೆಡಿ ಆಗ್ತು. ಇದಕ್ಕಿಂತ ಸ್ವಲ್ಪ ದೊಡ್ಡ ಪೀಸ್ ಮಾಡ್ಕೊಂಡ್ರು ಬರ್ತೈತಿ, ಆದರೆ ಸಣ್ಣ ಪೀಸ್ ಮಾಡ್ಕೋಬಾರ್ದು ಇದಕ್ಕೆ ಬದ್ನಿಕಾಯಿ. ಈ ರೀತಿಯಾಗಿ ನೀವು ಬದ್ನಿಕಾಯಿ ಪಲ್ಯ ಮಾಡ್ಕೊರಿ, ಭಾಳ ರುಚಿಯಾಗಿರ್ತೈತಿ. ಅನ್ನ, ತುಪ್ಪ, ಬದ್ನಿಕಾಯಿ ಪಲ್ಯ ಅಂತೂ ಬೆಸ್ಟ್ ಕಾಂಬಿನೇಷನ್. ನಾನು ಅವತ್ತು ಹೆಸರುಬೇಳೆ ಸಾರು, ಮೆತ್ತೆ ಪಲ್ಯ ಹಾಕಿ ಮಾಡಿದ್ನಿ. 2 ಹಾಕೊಂಡು ರುಚಿ ಮಸ್ತ್ ಆಕತಿ. ನೀವು ರೊಟ್ಟಿ, ಚಪಾತಿ ಎಲ್ಲದ್ರ ಜೋಡಿನೂ ಹೊಂತೈತಿ. ಮಾಡ್ಕೊರಿ, ಇದನ್ನೊಮ್ಮೆ ಮನೆಯಲ್ಲೇ ಟೇಸ್ಟ್ ಮಾಡಿರಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗತ್ತವು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇನ್ನೂ ಹೆಚ್ಚು ಎಲ್ಲರೂ ನೀವು ಲೈಕ್ ಮಾಡಿರಿ. ಮತ್ತು ನನ್ನ ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಿದ್ರೂ ಹೀಗೆ ಇರಲಿ. ಈ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಕಾಸ ನಿಮಗೆ ಹೆಂಗೆ ಬಂದಂತೆ ಟೇಸ್ಟ್ ಇಷ್ಟ ಆದರೆ ನಂಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದಾರಂತೂ ಲೈಕ್ ಬಟನ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.